ನನ್ನ ಟೆರೆಸ್ ಗಾರ್ಡನಿಂಗ್ಗೆ ಸ್ವಾಗತ. ನಾನು ಹಳದಿ ಬಣ್ಣದ ಸೇವಂತಿ ಗಿಡಗಳನ್ನು ನನ್ನ ಪಾಟ್ಗಳಲ್ಲಿ ಬೆಳೆಸಿದ್ದೆ. ಇವತ್ತು ನಾನು ಆ ಹೂಗಳನ್ನು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಇದು ಸೇವಂತಿ ಗಿಡನ ಪಾಟಲ್ಲಿ ನೆಟ್ಟಿದ್ದೆ. ಇದು ಚೆನ್ನಾಗಿ ಬೆಳೆದು ಬೇರು ಬಿಟ್ಟಂತೆ ಪಕ್ಕದಲ್ಲೆಲ್ಲ ಚಿಕ್ಕ ಚಿಕ್ಕ ಸಸಿಗಳು ಬರುತ್ತೆ. ನೋಡಿ ಇಲ್ಲಿ ಇಲ್ಲೊಂದು ಸಸಿ ಬರ್ತಾ ಇದೆಯಲ್ಲ, ಈ ಥರ ಚಿಕ್ಕ ಚಿಕ್ಕ ಸಸಿಗಳು ಪಕ್ಕದಲ್ಲೆಲ್ಲ ಬರುತ್ತೆ. ಇಲ್ಲೊಂದು ಬರ್ತಾ ಇದೆ, ಇಲ್ಲೊಂದು ಬಂದಿದೆ. ಹಾಗೆ ಈ ಪಾಟಲ್ಲಿ 3-4 ಸಸಿಗಳು ಬಂದಿದೆ. ಇದನ್ನು ತೆಗೆದು ನಾವು ಬೇರೆ ಪಾಟಲ್ಲಿ ನೆಟ್ಟಾಗ ಅದು ಬೆಳೆದು ಚೆನ್ನಾಗಿ ಹೂ ಬಿಡುತ್ತೆ. ಹೀಗೆ ನಾನು ಒಂದೇ ಒಂದು ಚಿಕ್ಕ ಗಿಡದಿಂದ ಸುಮಾರು ಒಂದು 10-15 ಗಿಡಗಳನ್ನು ಈಗ ನನ್ನ ಪಾಟಲ್ಲಿ ಬೆಳೆಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬೆಳೆದು ಹೂ ಬಿಟ್ಟಿದೆ. ಇವತ್ತು ಅದನ್ನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೇವಂತಿ ಗಿಡಕ್ಕೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಡೈಲಿ ನೀರು ಹಾಕಬೇಕು. ಚಳಿಗಾಲದಲ್ಲಿ ಸ್ವಲ್ಪ 2 ದಿನಕ್ಕೊಂದು ಸರಿ ಹಾಕಿದ್ರೆ ಸಾಕಾಗುತ್ತೆ. ಆದರೆ ಇವಾಗ ಮಾತ್ರ ನಾವು ಪ್ರತಿದಿನ ನೀರು ಹಾಕಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಮನೆಯಲ್ಲೇ ಕಿಚನ್ ವೇಸ್ಟಿಂದ ಮಾಡಿರೋವಂಥ ಗೊಬ್ಬರನ ಹಾಕಿದ್ದೀನಿ. ಆಮೇಲೆ ಕೊಕೊಪಿಟ್ ಹಾಕ್ತೀನಿ. ನೀರು ಮಾತ್ರ ಡೈಲಿ ಹಾಕ್ತೀನಿ. ಇದು ಇಷ್ಟು ಚೆನ್ನಾಗಿ ಬೆಳೆದು ಹೂ ಎಲ್ಲ ಬಿಟ್ಟಿದೆ. ಇಲ್ಲಿ ಒಂದೇ ಪಾಟಲ್ಲಿ ಸುಮಾರು ಒಂದು 4-5 ಗಿಡಗಳಾಗಿ ಬೆಳ್ಕೊಂಡಿದೆ. ಇಲ್ಲಿ 2, 3, 4, 5, 6 ಇದನ್ನೆಲ್ಲ ತೆಗೆದು ಬೇರೆ ಬೇರೆ ಪಾಟಲ್ಲಿ ನೆಡ್ಬೋದು. ಇನ್ನು ಮೊಗ್ಗುಗಳು ತುಂಬ ಇದೆ. ಈ ಮೊಗ್ಗೆಲ್ಲ ಅರಳೋದಕ್ಕೆ ಇನ್ನೊಂದು 3-4 ದಿನ ಬೇಕು. ಇದೆಲ್ಲ ಅರಳಿ ದೊಡ್ಡದಾಗಿ ಅರಳೋದಕ್ಕೆ. ನೋಡಿ, ನನಗೆ ಇಷ್ಟು ಹೂ ಸಿಕ್ಕಿದೆ ಇವತ್ತು. ಪಾಟಲ್ಲಿ ಸೇವಂತಿ ಗಿಡಗಳಿಂದ ಇಷ್ಟು ಹೂ ಸಿಕ್ಕಿದೆ. ಇನ್ನೊಂದು 3-4 ದಿನಕ್ಕೆ ಇದು ಎಲ್ಲ ಅರಳುತ್ತೆ. ಇದೆಲ್ಲ ಅರಳಿ ಮತ್ತೆ ಇಷ್ಟೇ ಹೂ ಸಿಗುತ್ತೆ. ತುಂಬ ಸುವಾಸನೆ ಇದೆ. ಈ ಗೌರಿ ಹಬ್ಬ ಸೀಸನ್ನಲ್ಲಿ ತುಂಬ ಬಿಡುತ್ತೆ. ಇದು ಹಳದಿ ಕಲರು ಸೇವಂತಿ ತುಂಬ ಹೂ ಬಿಡುತ್ತೆ. ಇದೆ ಸುವಾಸನೆ ಭರಿತ ಪರಿಮಳವನ್ನು ಸೂಸ್ತಾ ಇದೆ. ಇದು ಹಳದಿ ಬಣ್ಣದ ಸೇವಂತಿ. ಗೌರಿ ದೇವಿಗೆ, ಹೆಣ್ಣು ದೇವತೆಗಳಿಗೆ ಇದು ತುಂಬ ಶ್ರೇಷ್ಠವಾದ ಒಂದು ಪುಷ್ಪ.